ಹೆಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ಹ್ಯಾಪಿ ಸಂಡೇ, ನಮಸ್ಕಾರ ಕೂಡ್ಲ. ಸೊ ನಾನಿವತ್ತು ಮಂಗಳೂರಿನಲ್ಲಿದ್ದೇನೆ. ಮಂಗಳೂರಿನಲ್ಲಿ ಎಲ್ಲಿದ್ದೀನಿ ಅಂದರೆ, ನನ್ನ ಫಸ್ಟ್ ಡೆಸ್ಟಿನೇಷನ್ ಇಸ್ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ಅಲ್ಲಿದ್ದೀನಿ. ಇದು ಧರ್ಮಸ್ಥಳದಿಂದ ಒಂದು 45 ಕಿಲೋಮೀಟರ್ಸ್, 50 ಮಂಗಳೂರಿಗಿಂತ ಮುಂಚೆ ಸಿಗುತ್ತೆ, BC ರೋಡ್ ಹತ್ರ. ಸೊ ನಾವಿಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ. ವೆರಿ ಗುಡ್ ಪ್ಲೇಸ್, ಸಖತ್ ವೈಬ್ ಇದೆ. ರಾಜರಾಜೇಶ್ವರಿ ಟೆಂಪಲ್ ಪೊಳಲಿ ಅನ್ನೋ ಊರಲ್ಲಿ ನೋಡಿ. ಸೊ ಶ್ರೀ ಕ್ಷೇತ್ರ ಪೊಳಲಿ. ಸೊ ಬೆಳಗಿನ ತಿಂಡಿ ಎಲ್ಲ ಆಯಿತು. ತಿಂಡಿ ತಿನ್ಕೊಂಡು ಒಳ್ಳೆ ನೀರು ದೋಸೆ ಎಲ್ಲ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಈ ಟೆಂಪಲ್ ಸಖತ್ತಾಗಿ ಕಟ್ಟಿಯಾರ ಮಾತ್ರ. ಇಲ್ಲಿ ವೈಬು ಚೆನ್ನಾಗಿದೆ. ಆ್ಯಂಡ್ ದೇವಸ್ಥಾನ ಕಟ್ಟಿರೋದು ಸಖತ್ತಾಗಿದೆ. ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ. ಹಾಯ್ ಮಮ್ಮು, ಗುಡ್ ಮಾರ್ನಿಂಗ್. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್ ಅಮ್ಮ. ಎಲ್ಲಿದ್ಯಾ? ಎಲ್ಲಿದ್ಯಾ? ಪೊಳಲಿ. ತಿಂಡಿ ಎಲ್ಲ ಆಯ್ತಾ? ಏನ್ ತಿಂದೆ? ಪೂರಿ, ಉಪ್ಪಿಟ್ಟು ಎಲ್ಲ ತಿಂದೆ. ನೀರು ದೋಸೆ ಇಲ್ಲ ನೀನ್ ತಿಂದಿಲ್ವಾ? ಇನ್ಯಾರು ತಿಂದೆ? ಮೊಮ್ಮಗಳು ನೋಡಿ ಗೈಸ್, ಇದು ಫುಲ್ ಕೇರಳ ಸ್ಟೈಲಲ್ಲಿ ಕಟ್ಟಿಯಾರ. ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ಬಿಡಲ್ಲ. ಫುಲ್ ಒಂದು ನೋಡಿಸ್ತೀನಿ. ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿ, ಒಳಗಡೆ ಬಿಡಲ್ಲ ಅನ್ಸುತ್ತೆ, ಕ್ಯಾಮ್ರಾ ಹೋಗಿತಾರೆ ಆಮೇಲೆ. ಓಕೆ, ಒಳಗಡೆ ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಜೀವನ ನಮ್ಮದೆಲ್ಲ ಖಾಲಿ, ಕೂತು ಬೋರ್ ಆಗಿದೆ. ಗೈಸ್ನಲ್ಲಿ ಇದು ಒಳಗಡೆ ದೇವ್ರನ್ನ ಕವರ್ ಮಾಡೋಕ್ಕಾಗಲ್ಲ, ಆಮೇಲೆ ಬೈತಾರೆ. ಸೊ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ, ತುಂಬ ಚೆನ್ನಾಗಿದೆ. ಸೊ ನೀವೆಲ್ಲ ಬರಬೇಕು ಅನ್ಸುತ್ತೆ. ಎಲ್ಲಿದೆ ಅಂದರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ. ತುಂಬ ಪವರ್ಫುಲ್ ದೇವರು, ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು. ಆ್ಯಂಡ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. ಬಿಸಿಲು ಸಖತ್ ಬಿಸಿಲು ಹೊಡಿತಾರೆ, ಅದಕ್ಕೆ ಎಷ್ಟು ಕಾಣಿಸ್ತಾ ಇಲ್ಲ ನಿಮಗೆಲ್ಲ. ದರ್ಶನ ಎಲ್ಲ ಆಯಿತು. ಇಲ್ಲಿ ನಾವು ಆ್ಯಕ್ಚುಲಿ 4 ವರ್ಷದಿಂದ ಬರ್ತಾ ಇದ್ವಿ ಅಲ್ಲಮ್ಮ. ದುರ್ಗಾ ಪರಮೇಶ್ವರಿ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದೆ ದುರ್ಗಾ ಪರಮೇಶ್ವರಿ. ಒಂದು ಆ್ಯಕ್ಚುಲಿ 4 ವರ್ಷದಿಂದ ಬರ್ತಾ ಇದ್ವಿ. ಯಾರೋ ನಮ್ಮ ಅಪ್ಪಂಗೆ ಹೇಳಿದ್ರು ಅಂದ್ಬಿಟ್ಟು. ಬಟ್ ಸಖತ್ತಾಗಿ ಕಟ್ಟಿದ್ದಾರೆ, ಒಂಥರ ಕೇರಳ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಏನಮ್ಮ, ದರ್ಶನ ಎಲ್ಲ ಆಯ್ತಾ? ವೇರ್ ಇಸ್ ನೆಕ್ಸ್ಟ್ ಸ್ಟಾಪ್? ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ? ಮಂಗಳೂರಲ್ಲಿ ಎಲ್ಲಿಗೆ? ಕದ್ರಿ ಟೆಂಪಲ್ಗ. ಕದ್ರಿಗಿಂತ ಮುಂಚೆ ರಿಫ್ರೆಶ್ಮೆಂಟ್ ಇದೆ ಅಲ್ವಾ, ಅದೆಲ್ಲಿ ಅಂತ ಹೋದ್ಮೇಲೆ ಹೇಳೋಣ, ಇಲ್ಲಿ ಹೇಳ್ಬೇಡ. ಏನ್ ಪಾಪ ಇದ್ರ ಪ್ಲೇಸ್ ಸ್ಪೆಷಾಲಿಟಿ ಏನು? ಇದು ರಾಜರಾಜೇಶ್ವರಿ ಪೊಳಲಿಲಿರೋ ರಾಜರಾಜೇಶ್ವರಿ ದೇವಸ್ಥಾನ. ಇದು ಇವರು 3 ಜನ ಅಕ್ಕ ತಂಗಿರು. ರಾಜರಾಜೇಶ್ವರಿ ದೊಡ್ಡವರು, 2ನೇವರು ಕಟೀಲ್ ದುರ್ಗಾ ಪರಮೇಶ್ವರಿ, 3ನೇವರು ಸಸಿ ಹಿತ್ಲಲ್ಲಿರೋದು ಅವರು ದೇವಿ. ಇವ್ರು 3 ಜನ ಅಕ್ಕ ತಂಗಿರು. ಇವ್ರು 3 ಜನ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಮಾಡ್ತಾರೆ. ರಾಜರಾಜೇಶ್ವರಿ ಎಲ್ಲಾ ದೇವರಿಗಿಂತ ರಾಜೇಶ್ವರಿ ದೇವಿ ದೊಡ್ಡವಳು. ಇವು ಪಾರ್ವತಿ ಇದ್ರದ್ದು ರಾಜರಾಜೇಶ್ವರಿ ಅಂತ ಹೇಳ್ತಾರೆ. 3 ಜನ ಅಕ್ಕ ತಂಗಿಯರಿದು. ಈ ಕ್ಷೇತ್ರದ ಮಹಿಮೆನೆ ಎಲ್ಲಾ ತರದ ವಿಶೇಷ ಇದೆ. ಯಾವುದೇ ಜಾತಿ ಪಾತಿ ಮತ ಇಲ್ಲ, ಎಲ್ಲ ಸರ್ವಜನಕ್ಕೂ ಇದಿದೆ. ಸರ್ವಜನಕ್ಕೂ ಪೂಜೆ ದರ್ಶನ ಎಲ್ಲಾನು ಕೊಡ್ತಾರೆ. ಊಟ ಇದೆ. ಈ ದೇವಿ ವಿಶೇಷ ಶಕ್ತಿ ಇದೆ. 3 ಸಸಿ ಇಟ್ಲಿಗೂ ಹೋಗ್ಬೋದು. ಇನ್ನೊಂದು ಸಸಿ ಇಟ್ಲು ಅಂತೆ. ಸೊ ಸಸಿ ಇಟ್ಲು ಪಡುಬಿದ್ರಿ ಆದ್ಮೇಲೆ ಅಲ್ಲಿಗೆ ಹೋಗ್ಬೋದು. ಸೊ ಬನ್ನಿ. ಧರ್ಮಸ್ಥಳದಿಂದ ಒಂದು 50 ಕಿಲೋಮೀಟರ್ ಅಲ್ವಾ? ಧರ್ಮಸ್ಥಳದಿಂದ ಒಂದು 50 ಕಿಲೋಮೀಟರ್, 75 ಕಿಲೋಮೀಟರ್. ಸಾರಿ ಗೈಸ್, 50 ಅಂದ್ಬಿಟ್ಟೆ, 75 ಕಿಲೋಮೀಟರ್. ನಾವು ಒಂದು 4 ವರ್ಷದಿಂದ ಬರ್ತಾ ಇದೀವಿ. ಸಕಾಲ ಬಿಲ್ಡ್ ಇದು ಕಟ್ಟಿರೋದೇ ಒಂಥರ ತುಂಬಾ ಚೆನ್ನಾಗಿದೆ. ಖುಷಿ ಆಗುತ್ತೆ ಬರೋಕ್ಕೆ. ದೇವಿನೂ ಅಷ್ಟೇ ತುಂಬಾ ಪವರ್ಫುಲ್. ಬಂದ್ರೆ ಒಂದು ಒಳ್ಳೆ ವೈಬ್ ಸಿಗುತ್ತೆ. ಅದಕ್ಕೆ ನಾವು ಈಗ ಹ್ಯಾಬಿಟ್ ಮಾಡ್ಕೊಂಡಿದ್ದೀವಿ ವರ್ಷ ಪಾಸಿಟಿವ್ ಎನರ್ಜಿ. ನೋಡಿ ಹೆಂಗ್ ಕಟ್ಟಿಯಾರಲ್ಲ, ಸಕಾಲ ತುಂಬಾ ಚೆನ್ನಾಗಿ ಮಾಡ್ಯಾರ ಮಾತ್ರ. ಒಂದ್ಸತಿ ಸಂಜೆ ಬರ್ಬೇಕು ಯಾವಾಗ್ಲಾದ್ರು ಅಲ್ಲ ಏನಮ್ಮ? ಸಂಜೆ ಆನೆಗುಡ್ಡಗೆ ಇಲ್ಲೂ ಬರ್ತಾ. ರೋಡ್ ಚೆನ್ನಾಗಿಲ್ಲ. ಬೆಳ್ತಂಗಡಿ ಎಲ್ಲ ರೋಡ್ ದೊಡ್ಡದ್ ಮಾಡ್ತಿದ್ದಾರೆ ಮಂಗಳೂರಿಗೆ ಅಂತ. ಸೊ ರೋಡ್ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ತಿಂಡಿ ಎಲ್ಲ ತಿನ್ಕೊಂಡು ಈಗ ಸಕಲೇಶ್ಪುರ ಅಂತೂ 10 ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ. ಸಕಲೇಶ್ಪುರದಿಂದ ಶಿರಾಡಿ ಘಾಟ್ ತನಕ ನೀವು ಯಾರಾದ್ರೂ ಬಂದ್ರೆ ಚಾರ್ಮುಡಿ ಘಾಟ್ಗೆ ಹೋಗಿ, ತುಂಬಾ ಕೆಟ್ಟದಾಗಿದೆ. ಆಮೇಲೆ ರೋಡ್ ಚೆನ್ನಾಗಿದೆ.
ತುಂಬಾ ಕೆಡದಾಗಿದೆ ರೋಡ್. ತೋರಿಸ್ತೀನಿ ನಾನು. ತುಂಬಾ ಅಂದ್ರೆ ತುಂಬಾ 12 ಕಿಲೋಮೀಟರ್, 10-12 ಕಿಲೋಮೀಟರ್ ಚೆನ್ನಾಗೇ ಇಲ್ಲ, ಬೇಜಾರಾಗೋಯ್ತು. ಬಟ್ ಓಕೆ, ಆಮೇಲಿಂದ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ನಾವು ನೆಕ್ಸ್ಟ್ ರಿಫ್ರೆಶ್ಮೆಂಟ್ ಸ್ಟಾಪ್ ಕೊಡ್ತೀವಿ, ಮತ್ತೆ ಅದಾದ್ಮೇಲೆ ಕಂಟಿನ್ಯೂ ಟೆಂಪಲ್ ರನ್ ಕಂಟಿನ್ಯೂ ಆಗುತ್ತೆ. ಎಲ್ಲಿ ಅಂದರೆ ಅದು ನನ್ನ ನ್ಯೂ ಫೇವ್ರೆಟ್ ಸ್ಪಾಟ್. ಅದು ಆ್ಯಕ್ಚುಲಿ ಇವಾಗ ಮಂಗಳೂರಲ್ಲಿ ನನ್ನ ನ್ಯೂ ಫೇವ್ರೆಟ್ ಸ್ಪಾಟ್. ಎಲ್ಲ ನನ್ನೇ ತಿರುಗಿ ನೋಡ್ತಾವ್ರೆ. ಯಾರೋ ಕ್ಯಾಮ್ರಾ ಹಿಡ್ಕೊಂಡು ನೋಡ್ಕೊಂಡಿರ್ತಾವನೆಲ್ಲ ಮಾತಾಡ್ತಾವೆ. ನೋಡಿ ಹಿಂಗಿದೆ. ಸೊ ಇದ್ರದ್ದು ಕ್ಷೇತ್ರಪಾಲ. ಸೊ ಕ್ಷೇತ್ರಪಾಲ ಅಂದ್ರೆ ಗೊತ್ತಲ್ಲ, ಈ ಕ್ಷೇತ್ರನ ಕಾಂತಾರ ಫಿಲಮ್ ಕೇಳಿದ್ರಲ್ಲ, ಅಲ್ಲೊಂದು ಟೆಂಪಲ್ ಇದೆ. ಗೈಸ್, ಸೊ ನಾವು ಈಗ ರಿಫ್ರೆಶ್ಮೆಂಟ್ ಬಂದಿರೋದು ಬೋಂಡಾ ಫ್ಯಾಕ್ಟ್ರಿ, ಬೋಂಡಾ ಬೈ ನ್ಯಾಚುರಲ್ಸ್. ಸೊ ಇದು ಅವರ ಫಸ್ಟ್ ಔಟ್ಲೆಟ್. ನಾವು ನ್ಯಾಚುರಲ್ ಐಸ್ ಕ್ರೀಮ್ ತಿಂತೀವಲ್ಲ ಬೆಂಗಳೂರಲ್ಲಿ, ಸೊ ಅವ್ರದ್ದು ಇದು ಬೋಂಡಾ ಫ್ಯಾಕ್ಟ್ರಿ ಅಂತ ಬೈ ನ್ಯಾಚುರಲ್ಸ್. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಪಪಾಸ್ ಆದ್ಮೇಲೆ. ಸಕ್ಕತ್ ಸಕ್ಕತ್ ಇಷ್ಟ. ಎಳನೀರು ಸೇವಿಸಲು ಸ್ಥಳಗಳಲ್ಲಿ ಮಾತ್ರ ನೀರು ಪಾರ್ಸಲ್ ದೊರೆಯೋದಿಲ್ಲ. ಇಲ್ಲ ಆಕ್ಚುಲಿ ಫ್ರೆಶ್ ಎಳ್ನೀರು ಅವ್ರದ್ದೇ. ಯಾವ್ದು ಬೇಕು ಡಿಸೈಡ್ ಮಾಡೋ. ಫ್ರೆಶ್ ಎಳ್ನೀರು. ಮಮ್ಮಿ ಏನಮ್ಮ ಖುಷಿನಾ? ಮತ್ತೊಮ್ಮೆ ಬಂದಿದ್ಯಾ? ಫುಲ್ ಡಾರ್ಕ್ ಆಗಿ ಕಾಣ್ತಾ ಇದ್ದೆ. ಸೊ ನೋಡಿ ಹಿಂಗಿದೆ ನ್ಯಾಚುರಲ್ಸ್. ಈ ಕಡೆ ಮೆನು ಆ ಕಡೆ ಇರ್ಬೇಕು ನೋಡ. ಏನ್ ಬೇಕು ನಿಮ್ಗೆ? ನೋಡಿ ಹೆಂಗಿದೆ, ಕುತ್ಕೊಳಕ್ಕೆಲ್ಲ ಸಗದಾಗಿದೆ ಅಲ್ಲ. ಇನ್ನು ಒಳಗಡೆ ಯಾವ್ದು ಡಿಸೈಡ್ ಮಾಡಿದ್ರಿ ನೋಡಿ ಗೈಸ್. ಸೊ ಇಷ್ಟು ಮೆನು ಇದೆ ಇಲ್ಲಿ. ಟೆಂಡರ್ ಕೋಕೋನಟ್ ವಾಟರ್, ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್, ಸ್ಕೂಪ್ ಎಲ್ಲ ಫ್ರೆಶ್, ಎಲ್ಲ ಇವರೇ ಮಾಡೋದು. ಇದು ತೆಗ್ಬಿಡು, ಕಾಣಿಸ್ತಾ ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ಅದಕ್ಕೆ ಸ್ವಲ್ಪ ಹೊತ್ತು. ಸೊ ನೋಡಿ ಇಷ್ಟೆಲ್ಲ ಇದೆ. ಪಿನಾಕೊಲಾಡ ಕಪ್ಪು, ಟೆಂಡರ್ ಕೋಕೋನಟ್ ಫ್ಲೋಟು, ಫ್ಯಾಮಿಲಿ ಪ್ಯಾಕು ಎಲ್ಲ ಫ್ರೆಶ್. ನಾವು ಲಾಸ್ಟ್ ಟೈಮ್ ಜಾಕ್ ಫ್ರೂಟ್ ತೊಗೊಂಡಿದ್ವಿ ಕಡೆ. ಸೊ ಜಾಕ್ ಫ್ರೂಟ್ ತೊಗೊಳ್ಳೋಣ. ಸೊ ನೋಡಿ ಇಲ್ಲಿದೆ ಅವ್ರದ್ದೆಲ್ಲ ಒಳಗಡೆ, ಅವ್ರದ್ದೇ ಒಳಗಡೆ ಎಲ್ಲ ಬಿಲ್ಲಿಂಗು. ಆಮೇಲೆ ಇಲ್ಲಿ ಟೆಂಡರ್ ಕೋಕೋನಟ್ ಸಿಗುತ್ತೆ. ಪಪ್ಪ ಏನ್ ಬೇಕು? ಏನ್ ಬೇಕು? ಯಾವ್ದು ಬೇಕಮ್ಮ? ಐಸ್ ಕ್ರೀಮ್ ಯಾವ್ದು ಬೇಕು? ಟೆಂಡರ್ ಕೋಕೋನಟ್ ಅದ ಇಲ್ಲ ಜಾಕ್ ಫ್ರೂಟ್ ಅದ? ಅಲ್ಲೇ ಕುಚ್ಚಿದ ಐಸ್ ಕ್ರೀಮ್ ಕೊಡ್ತೀನಿ. ಜಾಕ್ ಫ್ರೂಟ್ ಯಾವ್ದು ಬೇಕು ಬೇಗ ಹೇಳು. ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇವಾಗ ನಾವಿನ್ನೂ ತಗೊಬೇಕು. ಸೊ ನೀವೇನಾದ್ರೂ ಬಂದ್ರೆ ಸಗದಾಗಿ ಮಾಡಿ ನೋಡಿ ಕುತ್ಕೊಳಕ್ಕೆಲ್ಲ. ಸೊ ಇಫ್ ಯು ಗೈಸ್ ಆರ್ ಇನ್ ಮ್ಯಾಂಗ್ಳೂರ್, ಪ್ಲೀಸ್ ವಿಸಿಟ್ ಬೋಂಡಾ ಫ್ಯಾಕ್ಟ್ರಿ ವಿಚ್ ಇಸ್ ಇನ್ ಅಡಿಯಾರ್. ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಬರ್ಬೋದು. ಸೊ ಎಲ್ಲ ಇವರೇ ಪ್ರಿಪೇರ್ ಮಾಡೋದು ಒಳಗಡೆ. ಯಾವ್ದಮ್ಮ ಡಿಸೈಡ್ ಮಾಡಿ ಬಂದು. ಅದೇ ನೋಡಿ ಒಳಗಡೆ ಇವ್ರದ್ದೆಲ್ಲ ಮಿಷಿನ್ಸ್ ಎಲ್ಲ ಇದೆ. ಈಗ ಸ್ವಲ್ಪ ರಿನೋವೇಟ್ ಮಾಡಿದ್ರಲ್ಲ ಹೋದ ವರ್ಷ ಕಂಪೇರ್ ಮಾಡಿದ್ರೆ. ಅದೇ ಅನ್ಕೊಂಡು ಹೋದ ವರ್ಷ ರಿನೋವೇಟ್. ಫ್ರೆಶ್ ಟೆಂಡರ್ ಕೋಕೋನಟ್. ಸೊ ಅವರೇ ಪ್ರಿಪೇರ್ ಮಾಡಿ ಫ್ರೆಶ್ ಟೆಂಡರ್ ಕೋಕೋನಟ್ ಕೊಡ್ತಾರೆ. ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಕಮ್. ಬರೇ ಟೇಬಲ್ ನೋಡಿ. ಬೋಂಡಾ ಫ್ಯಾಕ್ಟ್ರಿ. ಬೋಂಡಾ ಅಂದ್ರೆ ಹೇಳಿ, ಇಲ್ಲಿ ಎಳ್ನೀರು. ಬೋಂಡಾಸ್ ಅಂದ್ರೆ ಮಂಗಳೂರು ಕಡೆ ಎಳ್ನೀರು ಅಂತ ಅರ್ಥ. ಸೊ ಜ್ಯೂಸ್ ಫ್ರೆಶ್ ಆಗಿ ಅವ್ರದೇ ಒಂದು ಮಿಷಿನ್ ಇದೆ, ಆ ಮಿಷಿನ್ ಅಲ್ಲಿ ಮಾಡ್ತಾರೆ. ಸಖತ್ ಫೇಮಸ್. ಮುಂಚೆ ಪಾರ್ಸಲ್ ಕೊಡ್ತಿದ್ರು, ಈಗ ಪಾರ್ಸಲ್ಗೆ ತುಂಬಾ ಕ್ರೌಡ್ ಆಗ್ತಿದೆ ಅಂತ ಪಾರ್ಸಲ್ ಕೊಡೋದು ಬಿಟ್ಬಿಡಿದ್ದಾರೆ. ಸೊ ಕುಡಿಯೋಣ. ಸಗದಾಗಿದೆ ಆಕ್ಚುಲಿ, ಸೂಪರ್ ಆಗಿದೆ. 10 ರೂಪಾಯಿ ಇದು ಎಳ್ನೀರು. 10 ರೂಪಾಯಿ. ಬೆಂಗಳೂರಲ್ಲಿ 50 ರೂಪಾಯಿ. ಬೆಂಗಳೂರಲ್ಲಿ ಲಿಟ್ರಲಿ ಇಟ್ಸ್ ಲೈಕ್ 50 ರೂಪಾಯಿ ಒಂದು ಎಳ್ನೀರು. ಇದು ಅಲ್ಲಿ ಸಿಗೋದು ಅಷ್ಟೇ, ಇಲ್ಲಿ 10 ರೂಪಾಯಿ ಅಷ್ಟೇ. ಅಂಡ್ ಎಷ್ಟು ಕ್ಲೀನ್ ಆಗಿ ಮಿಷಿನ್ ಅಲ್ಲಿ ಹಾಕಿ ಫಿಲ್ಟರ್ ಮಾಡಿ ಕೊಡ್ತಾರೆ. ಸಾಕಾದಂದ್ರೆ ಸಾಕಾದ್ರೆ 10 ರೂಪಾಯಿ ಯಾವನ್ ಕೊಡ್ತಾನೆ ಗುರು? ದಿನ ಬಂದ್ಬಿಟ್ಟು ಒಂದೊಂದು 50 ರೂಪಾಯಿ 5 ಗ್ಲಾಸ್ ಕುಡಿಬೋದು. ಬೆಂಗಳೂರಿಂದ ಬರ್ಬೇಕು ಅಷ್ಟೇ ಬೇಜಾರು. ಇಲ್ಲಿರೋರ್ಗಂತೂ ಸೂಪರ್, ದಿನ ಕುಡಿಬೋದು. ಬಾ ಇಲ್ಲಿ ತಗೋ, ತರ್ತೀನಿ ಐಸ್ ಕ್ರೀಮ್ ತರೋಣ. ಇಲ್ಲ ಗೈಸ್, ಇದು ನೋಡಿ, ಇದು ಜಾಕ್ ಫ್ರೂಟ್ ವಿತ್ ವ್ಯಾಫಲ್ ಐಸ್ ಕ್ರೀಮ್. ಇದು ಟೆಂಡರ್ ಕೋಕೋನಟ್. ಇದು ಏನಿದು ವ್ಯಾಫಲ್ ವಿತ್ ಟೆಂಡರ್ ಕೋಕೋನಟ್. ಅದು ಸೇಮ್ ಮಗಳೇ,
ತಿನ್ನಮ್ಮ ತಗೋ ಕುಡಿ ಇದು ಕುಡಿ ಪಪ್ಪ ತಗೊಂತವ್ರು ಕುಡಿಯಮ್ಮ ಹೆಂಗಿತ್ತಮ್ಮ ಐಸ್ ಕ್ರೀಮು ಪಬ್ಬಾಸ್ಗಿಂತ ಚೆನ್ನಾಗಿದೆ ಹಾ ಏನಲ್ಲಿ ಮಾಡೋದು ಇದು ಕಾಯಿ ಇರುತ್ತಲ್ಲ ಹ್ಮ್ ಅದನ್ನ ಮಿಕ್ಸ್ ಮಾಡಿ ಅದು ಐಸ್ ಕ್ರೀಮ್ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತಾರೆ ನೋಡಿ ಅಲ್ಲ ಅವರೇ ಫೌಂಡ್ರು ಪಾಪ ಈ ಕಡೆ ಬನ್ನಿ ಅವರೇ ಫೌಂಡ್ರು ಅಂತ ನೀವು ಬಂದ್ರಿ ಅದಕ್ಕೆ ಆಮೇಲೆ ನೀವು ಅನ್ಕೋದು ಸೊ ಅವರೇ ಫೌಂಡ್ರು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗಿದೆ ಹಾಯ್ ರೀತಿ ಹೆಂಗಿತ್ತು ಎಳ್ನೀರು ಹೆಂಗಿತ್ತು ಸಪ್ಪೆ ಆಗೈತಾ ಒಮ್ಮೆ 10 ರೂಪಾಯಿಗೆ ಎಳ್ನೀರು ಯಾರು ಕೊಡ್ತಾರ ಬೆಂಗಳೂರಲ್ಲಿ ಚಾನ್ಸ್ ಇಲ್ಲ ಇದು ಆಕ್ಚುಲಿ ಅದೇ ಹೇಳಿದ ಅದು ಪ್ರಾಸೆಸ್ಡ್ ಇದು ನೋಡಿ ಇಲ್ಲೆಲ್ಲ ಮಾಡಿ ಆಕ್ಚುಲಿ ಸಖತ್ತಾಗಿ ಮಾಡ್ಯಾರ ಸೀಟಿಂಗ್ ಎಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಐಸ್ ಕ್ರೀಮ್ ಅಂದ್ರೆ ಟೆಂಡರ್ ಕೋಕೋನಟ್ ಕ್ವಾಲಿಟಿ ಅಂತ ಸೂಪರ್ ಆಗೈತಲ್ಲಮ್ಮ ಆ ಕ್ವಾಲಿಟಿ ಬೇರೆ ಯಾವ ಇದ್ರಲ್ಲಿ ತಿನ್ನೋ ಸಿಗಲ್ಲ ನ್ಯಾಚುರಲ್ಸ್ ಇಲ್ಲ ಅಂಡ್ ಜಾಕ್ ಫ್ರೂಟ್ ಗೈಸ್ ನೀವುಗಳು ಇಲ್ಲಿ ಬಂದ್ರೆ ಜಾಕ್ ಫ್ರೂಟ್ ತಿನ್ನಿ ಜಾಕ್ ಫ್ರೂಟ್ ಅಂತೂ ಅಲ್ಟಿಮೇಟ್ ಆಗಿದೆ ಜಾಕ್ ಫ್ರೂಟ್ ವಿತ್ ಐಸ್ ಕ್ರೀಮ್ ವಿತ್ ವ್ಯಾಫಲ್ ಸಕ್ಕದ ಅಂದ್ರೆ ಸಕ್ಕದ ಅಲ್ಟಿಮೇಟ್ ಪಪ್ಪಾಸೆ ಒಂದು ಟೇಸ್ಟ್ ಇದೇ ಒಂದು ಟೇಸ್ಟ್ ಸೊ ಎರಡಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಇವಾಗ ನಾವು ಇತ್ತೀಚೆಗೆ ಇಲ್ಲಿ ಅಲ್ಲ ಎರಡು ಕಂಪೇರ್ ಮಾಡೋಕ್ಕಾಗಲ್ಲ ಅದು ಗಡ್ಬಡ್ ಈ ತರ ಐಸ್ ಕ್ರೀಮ್ಗೆ ಅದು ಓಜಿ ಇದು ಟೆಂಡರ್ ಕೋಕೋನಟ್ ನಮ್ಗೆ ಅದು ಮಾಮೂಲಿ ಇದು ಟೆಂಡರ್ ಕೋಕೋನಟ್ ಏನ್ ಕ್ಲೀನ್ ಆಗಿ ಇಟ್ಟಿಯಾರ ಗೊತ್ತಾ ಅಲ್ಟಿ ಅಂದ್ರೆ ಅಲ್ಟಿ ಆಗಿದೆ ಎಷ್ಟು ಕ್ಲೀನ್ ಫುಲ್ ಟ್ರಾನ್ಸ್ಪರೆಂಟ್ ಹೆಂಗ್ ಮಾಡ್ತಾರೆ ಐಸ್ ಕ್ರೀಮು ಎಲ್ಲಿಂದ ತರ್ತಾರೆ ಎಲ್ಲ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಸಗದಾಗಿದೆ ಆಕ್ಚುಲಿ ಬಂದ್ರೆ ಬನ್ನಿ ಅಡೆಯಾರಲ್ಲಿರೋದು ಬೋಂಡಾ ಫ್ಯಾಕ್ಟ್ರಿ ದಿಸ್ ಇಸ್ ಬೈ ನ್ಯಾಚುರಲ್ಸ್ ಸೊ ಆಯ್ತು ಇಲ್ಲಿ ಶೋ ಸ್ಟಾಪರ್ ಜಾಕ್ ಫ್ರೂಟ್ ವಿತ್ ಟೆಂಡರ್ ಕೋಕೋನಟ್ ಅಂಡ್ ಟೆಂಡರ್ ಕೋಕೋನಟ್ ನೀವು ಬೆಂಗಳೂರಲ್ಲೆಲ್ಲ ನ್ಯಾಚುರಲ್ಸ್ ಅಲ್ಲಿ ತಿಂದಿರ್ತಾರಲ್ಲ ಫಸ್ಟ್ ಅವರೇ ಸ್ಟಾರ್ಟ್ ಮಾಡಿದ್ದು ಅನ್ಕೋತೀನಿ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಸೊ ಇಲ್ಲಿ ಇನ್ನೂ ಸಖತ್ತಾಗಿದೆ ಇನ್ನೂ ಕ್ವಾಲಿಟಿ ಆಗಿದೆ ಸೊ ಇವಾಗ ಕದ್ರಿ ಮಂಜುನಾಥ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ಕದ್ರಿ ಮಂಜುನಾಥ ಟೆಂಪಲ್ ಈ ಟೆಂಪಲ್ ನೆನಪಿದ್ಯಾ ಯಾವ್ದು ಗರುಡಗಮನ ಋಷಭಾವನ ಫಿಲಮ್ ಅಲ್ಲಿ ಪ್ರತಿ ಸತಿ ಅವನು ರಿಷಬ್ ಶೆಟ್ಟಿ ಮರ್ಡರ್ ಮಾಡಿದಾಗ ಇಲ್ಲಿ ಬಂದು ಮೇಲ್ಗಡೆ ಸ್ನಾನ ಮಾಡ್ತಾನಲ್ಲ ಅದೇ ಟೆಂಪಲ್ ಇದು ಇಲ್ಲಿದು ಒಂದು ವಿಶೇಷತೆ ಇದೆ ಈ ಟೆಂಪಲ್ ಇದು ಧರ್ಮಸ್ಥಳ ಮಂಜುನಾಥ ಮತ್ತೆ ಇಲ್ಲಿದು ಕನೆಕ್ಷನ್ ಇದೆ ಅದನ್ನ ನಾವು ಅಪ್ಪನ ಕೈಯಲ್ಲಿ ಹೇಳಿಸ್ತೀವಿ ಇದು ದೇವಸ್ಥಾನದ ಆವರಣ ಈ ದೇವಸ್ಥಾನದ ಒಳಗೆ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ಎಲ್ಲ ಒಳಗಡೆ ನೋಡಿ ಇದು ಮೇಲ್ಗಡೆಯಿಂದ ವ್ಯೂ ಸುಡ್ತಾ ಇದೆ ಅಜ್ಜ ಹತ್ರ ಹೋಗು ಸುಡ್ತಾ ಇದೆ ಸೊ ಇದು ಪಂಚಮುಖಿ ಗಣಪತಿ ಅಲ್ಲ ಗೋಮುಖ ಗಣಪತಿ ದೇವಸ್ಥಾನ ಅದೇ ಗಣೇಶ ಹುಷಾರಪ್ಪ ಅಲ್ಲಿ ನೀರು ಬರ್ತಾನೆ ಇರುತ್ತೆ ಯಾವಾಗಲೂ ಗಣೇಶನ ಬಾಯಿಂದ ಬಸವನ ಬಾಯಿಂದ ನೀರು ಬರ್ತಾನೆ ಇರುತ್ತೆ ಸಖತ್ ಒಳ್ಳೇದು ನಾನು ನಿಮ್ಗೆ ಅವನು ಇಲ್ಲಿ ಬಂದು ಸ್ನಾನ ಮಾಡ್ತಾನೆ ಅಂತ ಹೇಳಿದ್ನಲ್ಲ ರಿಷಬ್ ಶೆಟ್ಟಿ ಗರುಡಗಮನ ಋಷಭಾವನದಲ್ಲಿ ಅದು ಇದೇ ಸ್ಪಾಟ್ ಈ ಸ್ಪಾಟಲ್ಲೇ ಇಲ್ಲೆಲ್ಲ ಮುಡಿ ತೆಗೆಸ್ಕೊಂಡು ಇಲ್ಲಾಂದ್ರೆ ಅದೇ ಏನಾಯ್ತು ತೀರ್ಥ ಸ್ನಾನ ಅಂತಾರಲ್ಲ ಆ ಥರ ಸೊ ನಂಬಿರೋರು ಇಲ್ಲಿರೋರು ನಂಬಿಕೆ ಇರೋರು ಎಲ್ಲ ಮಾಡ್ತಾರೆ ಇದರಿಂದ ಏನು ಇದೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ತೀರ್ಥ ಸ್ನಾನ ಸೊ ಇಲ್ಲೇ ರಿಷಬ್ ಶೆಟ್ಟಿ ಅವನು ಮರ್ಡರ್ ಎಲ್ಲ ಮಾಡಿದ್ಮೇಲೆ ಬಂದು ಇಲ್ಲಿ ಸ್ನಾನ ಮಾಡಿ ಹೋಗ್ತಾನೆ ಇದೇ ಜಾಗ ಅದು ಇಸ್ ದ ಪ್ಲೇಸ್ ಸಗದ ಇದೆ ಕದ್ರಿ ಇದಕ್ಕೊಂದು ಸ್ಟೋರಿ ಇದೆ ಕದ್ರಿ ಮಂಜುನಾಥಗೆ ನಾನು ನಿಮಗೆ ಹೇಳ್ತೀನಿ ನಾವು ಅಪ್ಪನ ಕೈಲಿ ಇಳಿಸ್ತೀನಿ
ಕದ್ರಿದು ಏನ್ ಸ್ಪೆಷಲ್ ಹೇಳಿ? ಧರ್ಮಸ್ಥಳದ ಮಂಜುನಾಥದ್ದು ಇದ್ರದ್ದು ಪೀಠ ಇದು. ಪೀಠ ಇಲ್ಲ ಶಿವಂದು ಇಲ್ಲಿ ಚಿತ್ರಕೇದ ಮಾಡುವಾಗ ಪೀಠ ಇಲ್ಲಿ ಬಂದು ಬೀಳುತ್ತೆ, ಹಾಗೆ ಇಲ್ಲಿ ಮಾಡ್ತಾರೆ. ಈಗ ಯಾವಾಗ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಾದ್ಮೇಲೆ ಕದ್ರಿಗೆ ಬಂದು ಈ ಜಾಗದ ಹೆಸರು ಕದ್ರಿ ಅಂತ, ಅದಕ್ಕೆ ಕದ್ರಿ ಮಂಜುನಾಥ ಅಂತ ಹೇಳೋದು. ಇಲ್ಲಿ ಬಂದು ಈ ಪೀಠ ಇಲ್ಲಿದೆ, ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅಲ್ಲಿ ದರ್ಶನ ಮಾಡಿದ್ದಕ್ಕೂ ಇದು ಸಾರ್ಥಕ ಅಂತ. ಧರ್ಮಸ್ಥಳ ದರ್ಶನ ಮಾಡಿದ್ಮೇಲೆ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಕದ್ರಿ ಮಂಜುನಾಥ. ಕದ್ರಿ ಅನ್ನೋದು ಈ ಸ್ಥಳದ ಹೆಸರು. ಮಂಜುನಾಥ ಅಲ್ಲಿ ಮಂಜುನಾಥ ಇಲ್ಲಿ ಮಂಜುನಾಥ ಒಂದೇ, ಅದೇ ಇಲ್ಲಿ ವಿಶೇಷ. ಮೇಲ್ಗಡೆ ಇರೋ ಗಣಪತಿ ಇರೋದ್ರದ್ದು ಅದು ಕಾಶಿಯಿಂದ ನೀರು ಬರುತ್ತೆ ಅನ್ನೋ ಒಂದು ಪ್ರತೀತಿ ನಂಬಿಕೆ ಇದೆ. ಅದು 24 ಗಂಟೆ ಪ್ರತಿದಿನ ಎಂಥ ಸಂದರ್ಭದಲ್ಲೂ ನೀರು ನಿಂತೆ ಬರ್ತಾ ಇರುತ್ತೆ. ಅದು ಗಣಪತಿ ಹೆಸರು ವಿಶೇಷ. ಏನಮ್ಮ ಹೇಳು ಹೇಳು ಹೇಳಮ್ಮ, ಎಷ್ಟು ಗೊತ್ತು ಹೇಳು ಹೇಳು. ಹ ಅದೇ ಯುದ್ಧ ಮಾಡುವಾಗ ಶಿರಚೇತನ ಅಂದಾಗ ಇಲ್ಲಿ ಶಿರ ಒಂದು ಇದಾಗಿತ್ತು, ಅಲ್ಲಿ ಶಿವಲಿಂಗದ್ದು. ಅದಕ್ಕೆ ಅಲ್ಲಿ ನೋಡಿ ಇದನ್ನು ನೋಡಿದ್ರೆ ಸಂಪೂರ್ಣ ಆಗುತ್ತೆ ಅಂತ, ಇನ್ನಾಗ ಅಲ್ಲಿ ನೋಡಿದ್ರೆ ಸಂಪೂರ್ಣ ಆಗಲ್ಲ ಅಂತ. ಸೊ ಧರ್ಮಸ್ಥಳ ಮತ್ತೆ ಕದ್ರಿ ಎರಡು ಒಟ್ಟಿಗೆ ನೋಡಿದ್ರೆ ಸಂಪೂರ್ಣ ಆಗತ್ತೆ. ಸೊ ನಿಮಗೆ ನೀವು ಕೇಳ್ಕೊಂಡಿದ್ ಸಿಗುತ್ತೆ ಅಂತ. ಸೊ ಇಲ್ಲಿ ಆಕ್ಚುಲಿ ತೀರ್ಥ ಸ್ನಾನ ಮಾಡ್ತಾರೆ, ತುಂಬಾ ಒಳ್ಳೇದು ಅನ್ಸುತ್ತೆ. ಇಲ್ಲಿರೋರ್ಗೆ ಅದು ಒಂದು ನಂಬಿಕೆ, ಒಂದು ಪ್ರತೀತಿ. ಆ ಪ್ರತೀತಿ ಏನೋ ಎತ್ತ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನ ಒಂದ್ಸತಿ ಕೇಳಬೇಕು, ವಿಚಾರಿಸ್ಬೇಕು. ಅಲ್ಲಿ ಯಾರು ಇಲ್ಲ, ಅಲ್ಲಿ ಇಲ್ಲ ಅಂದ್ರೆ ಕೇಳಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಸೊ ನೋಡೋಣ, ನನ್ನ ಕೈಲಿ ಏನಾದ್ರು ಆದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದು. ಸೊ ನೀವು ಧರ್ಮಸ್ಥಳಕ್ಕೆ ಬಂದ್ರೆ ಈ ಕಡೆ ಮಂಗಳೂರು ಕಡೆ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದು ಹೋಗಿ, ಆವಾಗ ನಿಮ್ಮ ಒಂದು ಕಂಪ್ಲೀಟ್ ನಿಮಗೆ ಫಲ ಸಿಗುತ್ತೆ. ಸೊ ಇದಾಗಿತ್ತು ಕದ್ರಿದು. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಮೇಲ್ಗಡೆ ಅಂತೂ ತುಂಬಾ ಚೆನ್ನಾಗಿದೆ ಪ್ಲೇಸ್. ನನಗಂತೂ ಆ್ಯಕ್ಚುಲಿ ಮಂಗಳೂರಿಗೆ ಬರೋದೇ ನನಗೆ ಖುಷಿ. ಮಂಗಳೂರು ಒಂಥರ ನನಗೆ ಏನು ಹೇಳ್ತಾರೆ, ಫೇವ್ರೆಟ್ ಜಾಗ, ನನಗೆ ಫೇವ್ರೆಟ್ ಡೆಸ್ಟಿನೇಷನ್. ನನಗೆ ಮಂಗಳೂರಲ್ಲಿ ತಿಂಗ್ಳಿಗೊಂದು 2 ತಿಂಗಳಿಗೆ ಒಂದ್ಸತಿ ಬಾ ಮಂಗಳೂರಿಗೆ ಅಂದ್ರೆ ಬರ್ತೀನಿ ನಾನು ಖುಷಿಯಾಗಿ. ಹಂಗೆ ಮಂಗಳೂರು ಅಂದ್ರೆ ತುಂಬ ಇಷ್ಟ. ಎಂತ ಮರ್ರೆ ಗೊತ್ತಲ್ಲ ನಮ್ಮ ಮಂಗಳೂರಲ್ಲಿ ಬಂದು ಎಂತ ಮಾಡೋದು ನಾವು ಅಂತ, ಎಂತ ಮರ್ರೆ ಸಾವು ಅಂತ. ಎಂತದ ಬ್ಯಾವರ್ಸಿ. ಮಂಗಳೂರಲ್ಲೂ ಸಖತ್ ಜನ ಫ್ರೆಂಡ್ಸ್ ಇದ್ದಾರೆ ಮಂಗಳೂರಿಂದ ಭಾರಿ ಇಷ್ಟ ಆಗಿರೋ. ವೆದರ್ ಒಂದು ಇಷ್ಟ ಇಲ್ಲ, ಏನ್ ಮಾಡೋಕ್ಕಲ್ಲ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಟು ಕಮ್ ಟು ಮ್ಯಾಂಗ್ಳೂರ್ ಎನಿ ಟೈಮ್. ಸೊ ಆಯ್ತು, ಇವಾಗ ನೆಕ್ಸ್ಟ್ ಎಲ್ಲೋ ಬೀಚ್ಗೆ ಹೋಗೋಣ ಅಂತಿದ್ರೆ. ಈ ಬಿಸಿಲಲ್ಲಿ ಯಾವ ಬೀಚ್ಗೆ ಹೋಗೋದೋ ಗೊತ್ತಿಲ್ಲ. ನಾವಪ್ಪ ಎಲ್ಲ ಅಂದಿವೆ, ಎಲ್ಲ ಒಂದ್ ಕಡೆ ನೋಡ್ಕೊಂಡು ಹೋಗೋಣ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದೀವಿ, ಅದು ದೇವಿ ಟೆಂಪಲ್, ಮಹಾಲಕ್ಷ್ಮಿ ಟೆಂಪಲ್. ಎಲ್ಲಿಗೆ ಅಂತ ಹೇಳ್ತೀವಿ, ಇವಾಗ ಹೋಗುವ. ಸೊ ಸಖತ್ ಬಿಸಿಲು ಹೊಡಿತಾ ಇದೆ, ಬಟ್ ಮ್ಯಾನೇಜಬಲ್. ಜನವರಿಲಿ ಇರೋದಕ್ಕೆ ಮ್ಯಾನೇಜಬಲ್, ಇಲ್ಲ ಅಂದ್ರೆ ಅಷ್ಟೇ ಕತೆ. ನಾವಿವಾಗ ಮಂಗಳೂರಲ್ಲಿರೋ ಫೇಮಸ್ ಕೊಚ್ಚಿನ್ ಬೇಕರಿಗೆ ಬಂದಿದ್ದೀವಿ. ದ ಲಾಂಗೆಸ್ಟ್ ಕವರ್ಡ್ ಬ್ರೌನಿ ವಾಸ್ ಅಚೀವ್ ಬೈ ಕೊಚ್ಚಿನ್ ಬೇಕರಿ ಆ್ಯಂಡ್ ಬ್ರೌನೀಸ್ ಬೇಕರಿ ಅಂತ ನೋಡಿ, ಕಣ್ಣೂರು ಕೇರಳ. ಇದು ಇಲ್ಲಿ ಆ್ಯಕ್ಚುಲಿ ಗೀ ಕೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಬಂದಿದ್ದೀವಿ ಇಲ್ಲಿ. ಗೀ ಕೇಕ್ ತಿನ್ನೋಣ ಅಂತ. ಗೀ ಕೇಕ್ ಇದೆಯಾ? ಬಾ, ಪ್ಯೂರ್ ಗೀ ಕೇಕ್ ನೋಡಿ ಗೈಸ್, ಇದೆ ಪ್ಯೂರ್ ಗೀ ಕೇಕ್. ನನ್ನ ಫ್ರೆಂಡ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ತೊಗೊಂಬಂದಿದ್ದು. ಸೊ ಅದಕ್ಕೆ ಈ ಸತಿ ಹುಡ್ಕೊಂಡು ಎಲ್ಲಿ ತಂದಿದ್ದು ಅಂತ ಕೇಳಿ ಬಂದಿದ್ದೀವಿ. ಇಲ್ಲಿದೆ ನೋಡೆ. ಹ್ಯಾಪಿ ಬರ್ಡೇ ಎಲ್ಲರಿದ್ದಿ. ಇಲ್ಲ ಆ್ಯಕ್ಚುಲಿ ಸುಮಾರು ಔಟ್ಲೆಟ್ ಇದೆ ಅನ್ಸುತ್ತೆ. ಸುಮಾರು ಔಟ್ಲೆಟ್ ಇದೆ ಅಲ್ಲ ಇದು ನಿಮ್ದು? ಇದೆಲ್ಲಿರೋದು ಈ ಔಟ್ಲೆಟ್? ಯಾವ ಏರಿಯಾ? ಏರ್ಪೋರ್ಟ್ ರೋಡ್. ಇದು ಏರ್ಪೋರ್ಟ್ ರೋಡಲ್ಲಿ ಡೇನಾ? ಪ್ಯೂರ್ ಈ ಕೇಕ್ ಸಖತ್ ಫೇಮಸ್ಸು, ಸಕ್ಕದಾಗಿರುತ್ತೆ ಮಾತ್ರ. ಬರೀ ತುಪ್ಪಾಯ ನಮಃ. ಇದೇ ಇರೋದು, ಇದೇ ಚಿಕ್ಕದು, ಇದೇ ಚಿಕ್ಕದು ನಾವು ತೊಗೊಂಡಿದ್ದು. ಗೈಸ್ ಇಲ್ಲಿ ಆ್ಯಕ್ಚುಲಿ ಫುಲ್ ಕೇರಳ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಕೇರಳ ಪಾಪಡು, ಆಮೇಲೆ ಕೋರಿ ರೊಟ್ಟಿ ತೊಗೊಂಡ್ವಿ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ, ಏರ್ಪೋರ್ಟ್ ರೋಡಲ್ಲಿ ಇದೆಯಂತೆ, ತುಂಬ ಸ್ವೀಟ್ಸ್ಗಳಿದೆ. ಸಖತ್ ವೆರೈಟಿ ಆಫ್ ಸ್ವೀಟ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ. ಏನಮ್ಮ? ಡೋನೆಟ್ ಕಣಮ್ಮ ಅದು. ಕಾಜು, ಪಿಯರ್ಸ್ ಮೈಸೂರು ಪಾಕ್, ಪೈನಾಪಲ್ ಮೈಸೂರು ಪಾಕು. ಮೈಸೂರವ್ರಿಗೆ ಗೊತ್ತಿರಲ್ಲ ಇಷ್ಟು ಮೈಸೂರು ಪಾಕ್ ಇಟ್ಟಿದ್ದೀವಿ ಅಂತ. ಮ್ಯಾಂಗೋ ಬರ್ಫಿ ಇದು. ಗೀ ಮೈಸೂರು ಪಾಕ್ ವೆಂಕಟೇಶ್ವರದಲ್ಲಿ ತಿನ್ನಬೇಕು, ಸಾಕಾದಾಗ ಮಾತ್ರ. ಏನು ನೋಡಿ ಗೈಸ್, ಸ್ಟ್ರಾಬೆರಿ ಕ್ರಶ್, ಕೋಕೋ. ಪಾಪ ನನಗೆ ಕೇಳ್ತಿದ್ರು ಕೋಕಮ್ ಜ್ಯೂಸ್. ಇವರು ಹೇಳಿಲ್ಲ ನಾನು, ಕೇರಳದಲ್ಲಿ ಫೇಮಸ್ ಅಂತ. ವೆನಿಲಾ ಮೂಸ್,
ಸ್ಟ್ರಾಬೆರಿ ಮೂಸ್. ಬಟ್ ಇದು ಇಷ್ಟು ಫ್ರೆಶ್ ಇಲ್ಲ ಅನ್ಸುತ್ತಲ್ಲ, ಬೆಟ್ಟಾಗಿದೆ. ಇಲ್ಲಾಂದರೆ ಮೂಸು, ಕೋಕೋನಟ್ ಮೂಸ್ ಇದ್ದರೆ ತೊಗೊಂಡ್ಬಿಡ್ತಾ ಇದ್ದೀನಿ ನಾನು. ಚಾಕ್ಲೇಟ್ ಮೂಸ್ ನೋಡಿ ಗೈಸ್, ಕಾಫಿ ಇದೆ ಗೊತ್ತಾ. ಚಿಕನ್ ವೆಜ್, ಮಟನ್ ಪೌಸ್, ಚಿಕನ್ ಸಮೋಸ, ಚಿಕನ್ ಕಟ್ಲೆಟ್, ಸಕ್ಕತ್ತ ಐಟಮ್ಸ್ ಇದೆ ಮಾತ್ರ. ಎಲ್ಲಿ ನಾನು ಎಲ್ಲಿದೆ ಎಲ್ಲ ಚಿಕನ್ ಟ್ರೈ ಮಾಡ್ತೀನಿ. ಹೋಗಲ್ಲ ಅಲ್ಲಿ ನೋಡಲ್ಲಿ ಬೋನ್ಲೆಸ್ ಚಿಕನ್ ಕಬಾಬ್ ಅಂತ ಬೇರೆ ಇದು ಬೇರೆ. ನೆಕ್ಸ್ಟ್ ನೋಡಿ ಬೋನ್ಲೆಸ್ ಚಿಕನ್ ಕಬಾಬ್, ಪೇಸ್ಟ್ರೀಸ್, ಬಿರಿಯಾನಿ ಬೇರೆ ಇದೆಯಾ ಮಮ್ಮಿ? ಕಬಾಬ್ ಇಟ್ಟಿಯ ನೋಡಿ ಗೈಸ್. ಕೇಬ್ರಲ್ಲಿ ಬೇಕ್ರಿಯಲ್ಲಿ ಕಬಾಬ್ ಇದೆ ಗೊತ್ತಾ ನಿಮಗೆ? ಇಲ್ಲಿ ನೋಡಿ ಕಬಾಬ್, ಚಿಕನ್ ಕಬಾಬ್, ಚಿಕನ್ ಕಬಾಬು, ಮಟನ್ ಪಫ್ ಇದೆಯಂತೆ ನೋಡಿ ಗೈಸ್, ಏನೆಲ್ಲ ಇದೆ. ನೀವು ಇಲ್ಲಿ ಬಂದರೆ ಚಿಕನ್ ಕಬಾಬ್ ಇದು ಬಿರಿಯಾನಿನ ಐತಂತೆ ನೋಡಿ. ಇಲ್ಲಿ ಇದು ಚಿಕನ್ ಸುಕ್ಕ ರೋಲು, ಇದು ಚಿಲ್ಲಿ ರೋಲು. ಅದು ಇದೇನೋ ಗೊತ್ತಿಲ್ಲ. ಇದೇನಿದು ಸೆಕೆಂಡ್ ಒನ್ನು? ಅಲ್ತಪ್ಪ. ಏನ್ರಲ್ಲಿ ಮಾಡೋದು ಅದು? ಜಾಗರಿ ರೈಸ್ ಮತ್ತು ಕೇರಳ ಸ್ಟೈಲ ಇದೆಲ್ಲ. ಏನಮ್ಮ ಹಂಗಿದೆಮ್ಮ ಬೇಕ್ರಿ ನೋಡಿ. ಇಷ್ಟು ತೊಗೊಂಡಿದ್ದೀವಿ ನಾವು ಐಟಮ್ಸ್, ಚೆನ್ನಾಗಿದೆ. ಇಲ್ಲಿ ಬಂದರೆ ಬನ್ನಿ, ಏರ್ಪೋರ್ಟ್ ರೋಡಲ್ಲಿ ಇರೋದು ಇದು ಕೊಚ್ಚಿನ್ ಬೇಕ್ರಿ ಅಂತ. ಇದು ಸುಮಾರು ಬ್ರಾಂಚ್ಗಳಿದೆ ಮ್ಯಾಂಗ್ಳೂರಲ್ಲಿ. ಮೇಯ್ನಾಗಿ ಗೀ ಕೇಕ್ ತೊಗೊಳಕ್ಕೆ ಬಂದಿದ್ದು ನಾನು. ಪ್ಯೂರ್ ಗೀ ಕೇಕ್, ಪ್ಯೂರ್ ಗೀ ಕೇಕ್. ಹೌದು ಗೈಸ್. ಸೊ ಇವಾಗ ನಾವು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀವಿ. ಇದು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್. ಇದಿರೋದು ಉಚ್ಚಿಲ ಹೈವೇ, ಕುಂದಾಪುರ್, ಉಡುಪಿ, ಮಂಗಳೂರಿಂದ ಬರ್ತಾ ಸೂರತ್ಕಲ್ಲೆಲ್ಲ ಆದಮೇಲೆ ಉಡುಪಿಗೂ ಮುಂಚೆ ಸಿಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ದೇವಿ ಅಂತ ನಮ್ಮಪ್ಪ ಹೇಳಿದ್ರು. ಇದು ಆ್ಯಕ್ಚುಲಿ ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಇದರಲ್ಲಿ. ಅಲ್ಲಿ ಆನೆ ರಿದ್ದಿ ಹೈವೇಲಿ ಹೋಗ್ತಾ, ಅಲ್ಲಿ ಆನೆ ಹೈವೇಲಿ ಹೋಗ್ತಾ ನೋಡ್ತಾ ಇದ್ವಿ, ಬಟ್ ಬರೋಕ್ಕಾಗಿರ್ಲಿಲ್ಲ. ಸೊ ಹಂಗೆ ಬಂದಾಗೆಲ್ಲ ನಾವು ಒಂದೊಂದು ಇದು ಆ್ಯಕ್ಚುಲಿ ನಾವು ಇದೇನು ನಾವು ಟ್ರಿಪ್ ಮಾಡ್ತಾ ಇದ್ದೀವಿ ಟೆಂಪಲ್ ರನ್ನು ಪ್ರತಿ ವರ್ಷ ಮಾಡ್ತೀವಿ. ನಮ್ಮಪ್ಪ ಅದು ನನಗೆ ಚಿಕ್ಕ ವಯಸ್ಸಿಂದ ಕರ್ಕೊಂಡು ಹೋಗಿ ಅದು ನನಗೂ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಪ್ರತಿ ವರ್ಷ ಮಾಡಲೇಬೇಕು, ನನಗೆ ಬರ್ತಾನೆ ಇರ್ತೀನಿ. ನೋಡಿ ಚೆನ್ನಾಗಿದೆ. ಇಲ್ಲಿ ದೇವರಿದು ಸ್ವಂತ ಮಂಟಪ, ಇಲ್ಲಿದೆಲ್ಲ ದೇವರು. ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿ ಕೇರಳ ಸ್ಟೈಲಲ್ಲಿ. ಅದು ಫ್ರಂಟಲ್ಲಿರೋದು ಗೋಪುರ, ಅಲ್ಲಿ ಗೋಪುರ, ಇದು ದೇವಸ್ಥಾನ. ಸಕ್ಕತ್ತಾಗಿದೆಯಲ್ಲ, ಫುಲ್ಲು ಅಲ್ಟಿಯಾಗಿ ಕಟ್ಟಿಯಾರ ಮಾತ್ರ. ಅಲ್ಲೇ 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 ನೆರಳು, ಬಿಸಿಲು, ಆನೆ ನೋಡ್ತೀಯಾ ನೋಡು. ಸೊ ಸೊ ಇದು ಉಚ್ಚಿಲ ಟೆಂಪಲ್. ಒಳಗಡೆ ಮೋಸ್ಟ್ಲಿ ಕ್ಯಾಮ್ರಾ ಎಲ್ಲ ಬಿಡಲ್ಲ, ಒಳಗಡೆ ಹೋಗಿ ಬರ್ತೀನಿ, ಆದರೆ ಕವರ್ ಮಾಡ್ತೀನಿ. ಆ್ಯಕ್ಚುಲಿ ಇನ್ನೊಂದು ಬೀಚ್ಗೆ ಹೋಗ್ಬೇಕಿತ್ತು, ಬಟ್ ಸಖತ್ ಬಿಸಿಲಿರೋದ್ರಿಂದ ಎಲ್ಲರೂ ಯಾವ ಬೀಚು ಸವಾಸ ಬೇಡ ಅಂತ ನಾನಂತೂ ಬರ್ತಾನೆ ಇರ್ತೀನಿ ಗೈಸ್. ಮಂಗಳೂರು ಅಂದರೆ ಹೇಳೋದಲ್ಲ, ಸಖತ್ ಇಷ್ಟ. ಬಟ್ ಮಂಗಳೂರಿಗೆ ಅಂತ ಬಂದು ಒಂದಿನ ಇದ್ದು ಚೆನ್ನಾಗಿ ಫಿಶ್ಶು ಎಲ್ಲ ತಿನ್ಬೇಕು. ದೇವಸ್ಥಾನದಲ್ಲಿದ್ದೀನಿ ಎಲ್ಲ ತಿನ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದಾಗ ವೆಜ್ಜಲ್ಲಿ ಬಂದಿರ್ತೀನಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಬಂದಿರ್ತೀನಿ. ಸೊ ಬರಬೇಕು. ನೆಕ್ಸ್ಟ್ ಒಂದು ಒಳ್ಳೆ ಬೈಕ್ ಟ್ರಿಪ್ ಮಾಡಬೇಕು ನಮ್ಮ ಹುಡುಗನ ಜೊತೆ. ನಮ್ಮ ಬೈಕ್ ಟ್ರಿಪ್ ಮಾಡಬೇಕು ಅನ್ನೋ ಆಸೆ ಇದೆ ಇಲ್ಲಿಗೆ. ಸೊ ಮಾಡುವ. ಸೊ ಇದು ಉಚ್ಚಿಲ ಟೆಂಪಲ್ ಮಹಾಲಕ್ಷ್ಮಿ ಹೇಳಿದ್ನಲ್ಲ, ಉಚ್ಚಿಲ ಅನ್ನೋ ಊರಲ್ಲಿರೋದು, ಟುವರ್ಡ್ಸ್ ಟುವರ್ಡ್ಸ್ ಉಡುಪಿ ಕುಂದಾಪುರ. ಸೊ ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಆನೆಗುಡ್ಡೆ. ಆನೆಗುಡ್ಡೆ ಕುಂದಾಪುರದಲ್ಲಿರೋದು ನನ್ನ ಫೇವ್ರೆಟ್ ಡೆಸ್ಟಿನೇಷನ್, ನನ್ನ ಫೇವ್ರೆಟ್ ದೇವರು, ನನ್ನ ಫೇವ್ರೆಟ್ ಗಣೇಶ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ಅಲ್ಲೇ ಹಾಲ್ಟು. ಅಲ್ಲಿಂದ ಸಂಜೆ ಮೋಸ್ಟ್ಲಿ ಬೀಚ್ಗೆ ಹೋಗ್ತೀವಿ ಮಗಳನ್ನ ಕರ್ಕೊಂಡು. ಅಲ್ಲಿ ಯಾವ ರೋಡ್ ಎಂಡ್ಗೆ ಹೋದ್ರು, ಲೆಫ್ಟ್ ಸೈಡ್ಗೆ ಎಲ್ಲೇ ಹೋದ್ರು ಬೀಚ್. ಫುಲ್ ಕೋಸ್ಟಲ್ ರೀಜನ್ ಅಲ್ಲ ಇದು ಮಂಗಳೂರಿಂದ. ಸೊ ಎಲ್ಲೇ ಯಾವ ಲೆಫ್ಟ್ ತಗೊಳ್ಳಿ ಎಲ್ಲಾದ್ರೂ ಹೋಗಿ ಡೆಡ್ ಎಂಡಲ್ಲಿ ಬೀಚ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ಆಟ ಆಡ್ಕೊಂಡು, ಇವತ್ತು ಸಂಜೆ ಪೂಜೆ ತೊಗೊಂಡಿದ್ದಾರೆ ಮನೇಲಿ. ಸೊ ಪೂಜೆ ಎಲ್ಲ ಮಾಡಿಕೊಂಡು ಆನೆಗುಡ್ಡೆ ತೋರಿಸ್ತೀನಿ, ಅದ್ರ ಬಗ್ಗೆನೂ ತಿಳಿಸ್ತೀನಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಸೊ ನಡಿಪ ಹೋಗೋಣ. ಕಪ್ಪು ಕಾಣ್ತಾ ಇದೀನ ಗೈಸ್, ಕಪ್ಪು ಕಾಣ್ತಾ ಇದೀರಂತೆ, ಅದು ಅಲ್ಲಿ ನಿಂತಿದ್ನಲ್ಲ. ಈಗ ಒಳಗಡೆ ಹೋಗೋಣ, ದರ್ಶನ ಮಾಡೋಣ. ಇದು 2:30 ಕ್ಲೋಸು, ಮತ್ತೆ 4 ಗಂಟೆಗೆ ಓಪನ್. ನೋಡಿ ಸಕ್ಕತ್ ದೊಡ್ಡದಾಗಿದೆ, ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ. ಊಟ ಮಾಡಬೇಕು ಗೈಸ್, ಹೊಟ್ಟೆ ಹಸ್ತೋಗಿದೆ, ಹೊಟ್ಟೆ ಹಸ್ತೋಗಿದೆ. ಒಳಗಡೆ ಬಿಡ್ತಾರ ಗೊತ್ತಿಲ್ಲ, ಸ್ಟಾಪ್ ಮಾಡ್ತೀನಿ ಸದ್ಯಕ್ಕೆ. ಗೈಸ್ ನಮ್ಮಪ್ಪ ಎಂತ ಸ್ಕ್ಯಾಮ್ ಮಾಡಿದ್ರು ಅಂದ್ರೆ,
ಅದ್ಯಾವುದೋ ಹೋಟ್ಲ್ ನೋಡಿದೀನಿ, ಸಖತ್ತಾಗಿದೆ, ಹೋಗೋಣ ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ಮಾಡ್ಬಿಟ್ಟು, ಆಹಾ ಬಿಸಿಲು ಸುಡ್ತಾ ಇದೆ ಅವ್ನ ಅಜ್ಜಿ, ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ದೇವಸ್ಥಾನದಲ್ಲಿ ಊಟ ಕೊಡ್ತೀವ್ರೆ, ಸಖತ್ತಾಗಿದೆ ಹಾಲು ಅಂದ್ಬಿಟ್ಟು ಪಾಯಸ ಎಲ್ಲ ಕೊಡ್ತಾರೆ, ಬಟ್ ಇಲ್ಲ ಊಟ ಮಾಡಿಸ್ಬಿಟ್ರು ನಮ್ಮಪ್ಪ. ನಿಮ್ಮಪ್ಪಂದು ಅಪ್ಪ ಮಂದಿರ ಹಿಂಗೆ ಮಾಡ್ತಾರ, ಎಲ್ಲಾರು ದೇವಸ್ಥಾನದಲ್ಲಿ ಊಟ ಅಂದ್ರೆ ಸ್ಕ್ಯಾಮ್ ಮಾಡ್ಬಿಟ್ಟು ತಿನ್ನಿಸ್ಬಿಡೋದು. ಏನ್ ಮಾಡೋದು ಹೇಳಿ, ಸ್ಕ್ಯಾಮ್ ಮಾಡ್ಬಿಟ್ಟು ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿಸ್ಬಿಟ್ರು. ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿತ್ತು. ಏನ್ ಮಾಡೋದೇಳಿ, ಈ ಅಪ್ಪ ಅಮ್ಮದಿರ ಹಂಗೆ ಏನೋ ಒಂದು ಸ್ಕ್ಯಾಮ್ ಆಗ್ಬಿಟ್ಟು ಈ ದೇವಸ್ಥಾನದಲ್ಲಿ ಊಟ ಗೀಟ ಪ್ರಸಾದ ಅಂದ್ಬಿಟ್ರೆ ಜೈ ಅನ್ಸ್ಬಿಡ್ತಾರೆ. ಇಷ್ಟ ತನಕ ಅಲ್ಲೋಗೋಣ ಇಲ್ಲೋಗೋಣ ಅಂತ ಡೌ ಮಾಡ್ಬಿಟ್ಟು ಏನ್ ಮಾಡೋದು. ಓಕೆ, ಚೆನ್ನಾಗಿತ್ತು, ಆದ್ರೆ ಪ್ರಸಾದ ಚೆನ್ನಾಗಿತ್ತು. ಈಗ ಆನೆಗುಡ್ಡೆಗೆ ಹೊರಟ್ವಿ. ಈಗ ಹೋಗಿ ಇನ್ನೊಂದು 2:30ಗೆಲ್ಲ ರೀಚ್ ಆಗ್ಬಿಡ್ತೀವಿ ಮೋಸ್ಟ್ಲಿ. 2:15 ಹೋಗ್ಬಿಟ್ಟು ಅಲ್ಲಿ ಪಾಚ್ಕೊಳ್ಳೋದು, 1-2 hours ರೆಸ್ಟ್ ತಗೊಂಡು ಬೀಚ್ಗೆ ಹೋಗಿ ಸಂಜೆ ಎಲ್ಲ ಆಟ ಆಡ್ಕೊಂಡು ಯಾವ ಬೀಚ್ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಅಲ್ಲಿಗೆ ಹೋದ್ಮೇಲೆ ತಿಳಿಸುವೆ. ಬೀಚ್ ಹೆಸರೆಲ್ಲ ಗೊತ್ತಿಲ್ಲ, ಅಲ್ಲೊಂದು ಲೆಫ್ಟ್ ರೋಡ್ ತೊಗೊಂಡು ಡೆಡ್ ಎಂಡ್ಗೆ ಹೋದ್ರೆ ಒಂದು ಬೀಚ್ ಬರುತ್ತೆ, ಆಟ ಆಡೋಕ್ಕೆ ಚೆನ್ನಾಗಿದೆ. ಸೊ ಇವಾಗ ಅಷ್ಟೇ ಆಯಿತು, ಈ ಲಕ್ಷ್ಮಿ ಟೆಂಪಲ್ ಆಯಿತು. ಸೊ ನೀವುಗಳೇನಾದ್ರು ಬಂದರೆ ಯು ಗೈಸ್ ಕ್ಯಾನ್ ವಿಸಿಟ್ ಉಚ್ಚಿಲ.